50-60ಕ್ಕಿಂತ ಹೆಚ್ಚಿನ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು, ಸ್ಕೂಲಿಗೆ ಹೋಗೋ ಮಕ್ಕಳುಗಳು, ಆಮೇಲೆ ಕೂಲಿಗೆ ಹೋಗೋ ಅಂಥವ್ರು ಎಲ್ಲರೂ ಒಂಥರ ಬೀದಿಲಿರೋವಂತಹ ಒಂದು ವ್ಯವಸ್ಥೆ ಆಗಿದೆ. ಇವತ್ತಲ್ಲಿ ಪೆಂಡಾಲ್ ಹಾಕ್ಕೊಂಡಿದ್ದಾರೆ, ಜಾಗ ಇಲ್ದೇ 3 ರಾತ್ರಿಯಿಂದ ಪಾಪ ಅಲ್ಲಿ ವಾಸ ಮಾಡ್ತಿದ್ದಾರೆ. ನಿಜಕ್ಕೂ ಇಷ್ಟೆಲ್ಲ ಇದ್ಕೊಂಡು ಯಾವ ಅಧಿಕಾರಿಗಳು ಈ ಕಡೆ ಬರ್ದೇನೆ ಇಷ್ಟೊಂದು ಹೀನಾಯವಾಗಿ ನಡ್ಕೊಳ್ತಾ ಇರೋದು ಎಲ್ಲೋ ಒಂದ್ ಕಡೆ BBMP ಬಗ್ಗೆನೂ ಅಸಮಾಧಾನ ಇದೆ. ಅಲ್ಲ, ಜಾಗ ಕೆಡಬೇಕಾದ್ರೆ ಸ್ಥಳದಲ್ಲಿ ಮುನಿರತ್ನ ಅವರು ಇದ್ರು ಅಂತ ಒಂದು ಸ್ಥಳೀಯರ ಹೇಳಿಕೆ ಇದೆ FIR ಕಾಪಿಯಲ್ಲಿ. ಸೊ ಏನ್ ಹೇಳ್ತೀರಾ, ಒಬ್ಬ ಶಾಸಕರಾಗಿ ಈ ತರ ಘಟನೆಯನ್ನ ಅವ್ರ ಕಣ್ಮುಂದೆ ನಡೆಸ್ತಾರೆ? ಮಾಡಬಾರ್ದು. ಯಾಕಂದ್ರೆ ಶಾಸಕರು ಸೇವೆ ಮಾಡಿ ಕಾಪಾಡುವಂಥದ್ದಾಗಬೇಕು. ಕಷ್ಟದಲ್ಲಿರ್ತಕ್ಕಂಥ ಜನರನ್ನ ಒಂದು ರಕ್ಷಣೆ ಮಾಡುವಂಥದ್ದು ಅವರ ಕೆಲಸ ಆಗಿರಬೇಕು. ಯಾಕಂದ್ರೆ ಈ ಜನಗಳಿಂದನೇ ಓಟ್ ಹಾಕ್ಸ್ಕೊಂಡು ಅವರ ಒಂದು ಮತವನ್ನ ತೆಗೆದುಕೊಂಡು ಅವರು ಇವತ್ತು ಗೆದ್ದು ಬಂದು ಇಲ್ಲಿ ಒಂದು SWD ಡ್ರೈನ್ ಇದ್ದಿತ್ತು. ಇದೇ ಶಾಸಕರು ಬಂದು ಈ ಡ್ರೈನ್ ಅನ್ನ ಮುಚ್ಚಿಸಿ ಅವರೇ ಸಹ ಈ ಶೆಡ್ ಅನ್ನ ಹಾಕೋದಿಕ್ಕೆ ಉತ್ತೇಜನವನ್ನ ನೀಡಿ ನಿಂತು ಹಾಕಿಸ್ಕೊಡ್ತಾರೆ. ಅವರೇ ಹಾಕ್ಸ್ಕೊಟ್ಟು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರ ಎಲೆಕ್ಷನ್ಗೋಸ್ಕರ ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಅವರೇ ಬಂದು ನಿಂತು ಅವ್ರ ಜೊತೆ ಅವರ ಸಹಚಾಲಕರು ಯಾರ್ಯಾರಿದ್ರು ಅದು ಗೊತ್ತಿಲ್ಲ ನನಗೆ. ಇಲ್ಲಿನವ್ರು ಹೇಳ್ತಾ ಇರೋದು MLA ಅವರು ಮತ್ತೆ ಅವ್ರ ಜೊತೆ ಇನ್ನು ಹಲವಾರು ಜನ ಬಂದು 2 JCBನ ತೆಗೆದುಕೊಂಡು ಬಂದು ಹೊಡೆಸಿದ್ರು. ನಮಗೆ ಅವಕಾಶನೂ ಕೊಡಲಿಲ್ಲ. ಪಾತ್ರೆ ಸಾಮಗ್ರಿಗಳನ್ನ ಹೊರಗಿಟ್ಕೋತೀವಿ, ನಮ್ದು ಏನೇನಿದೆ ವಸ್ತುಗಳನ್ನ ಹೊರಗಿಟ್ಕೊಳ್ಳೋಕ್ಕಾದ್ರೂ ಅವಕಾಶ ಕೊಡಿ ಅಂತ ಕೇಳಿಕೊಂಡು, ಆದರೂ ಸಹ ಒಂದು ಕ್ಷಣನೂ ಹಿಂದೆ ಮುಂದೆ ನೋಡ್ದೇ ಏಕಾಏಕಿ ಅವರ ವಸ್ತುಗಳನ್ನೆಲ್ಲ ಹಾಳು ಮಾಡಿರೋದು ನಿಜಕ್ಕೂ ತುಂಬ ನೋವಾಗುತ್ತೆ. ಇವತ್ತು ಆ ಮಕ್ಕಳುಗಳು, ಆ ಕುಟುಂಬಗಳು ಬೀದಿ ಪಾಲಾಗಿದೆ. ಇವತ್ತು ಅಧಿಕಾರಿಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ?